ನಮಸ್ಕಾರ ಪ್ರಿಯ ವೀಕ್ಷಕರೇ, ವೃಶ್ಚಿಕ ರಾಶಿಯ ಶಿವ ಸಂಕಲ್ಪದ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಷ್ಟು ವಿಡಿಯೋಗಳನ್ನು ನೋಡಿದ್ವಿ. ನಾವೀಗ ಬರ್ತಾ ಇದ್ದೀವಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯ ನಾವು 2025ನೇ ವರ್ಷ ಭವಿಷ್ಯದಲ್ಲಿ ಒಂದಷ್ಟು ವಿಷಯಗಳನ್ನು ತಿಳಿಸಿದ್ವಿ. ಅಷ್ಟಮ ಗುರು ಮತ್ತು ಪಂಚಮ ಶನಿ ಇವೆರಡು ವಿಚಾರಗಳು ಸ್ವಲ್ಪ ಮಟ್ಟಿನ ತೊಂದರೆಯನ್ನು ಮುಂಬರುವ ವರ್ಷದಲ್ಲಿ ನಿಮಗೆ ಉಂಟು ಮಾಡ್ತಾರೆ ಅಂತ. ಹಾಗಿದ್ರೆ ಈಗ ಶಿವ ಸಂಕಲ್ಪ ಅನ್ನೋ ವಿಚಾರಕ್ಕೆ ಬರೋದಾದರೆ, ಯಾವ ಅಂಶಗಳು ನಿಮಗೆ ತುಂಬ ಪಾಸಿಟಿವ್ ಆಗ್ತವೆ, ಏನು ಮಾಡಿದರೆ ತುಂಬ ಒಳ್ಳೆಯದು. ಒಂದು ಸಂಪ್ರದಾಯ, ನೀವು ಯಾವುದಾದರೂ ಈಶ್ವರ ದೇವಸ್ಥಾನಕ್ಕೆ ಹೋದಾಗ, ಅಂದರೆ ಶಿವನ ಟೆಂಪಲ್ಗೆ ಹೋದಾಗ, ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಡೂ, ನೀವು ಅಬ್ಸರ್ವ್ ಮಾಡಿರಬಹುದು, ಎದುರುಗಡೆ ಒಂದು ನಂದಿಯ ಪ್ರತಿಮೆ ಶಿವನಿಗೆ ಎದುರಾಗಿ ಕರೆಕ್ಟಾಗಿರುತ್ತೆ. ಆ ನಂದಿಯ ಕಿವಿಯಲ್ಲಿ ಆಡೋ ಮಾತು ಅಂದರೆ ನೀವು ಮಾಡಿಕೊಳ್ಳುವಂತಹ ಬೇಡಿಕೆ ಅದು ಈಡೇರುತ್ತೆ. ನಂದಿ ಹತ್ರ ಕೂತ್ಕೊಂಡು ಕಿವಿ ಬಳಿ ಕೂತ್ಕೊಂಡು ವಿಷಯವನ್ನು ತಿಳಿಸ್ಬೇಕು. ಅಥವಾ ಈಗ ಆ ನಂದಿ ಆಕ್ಸೆಸಬಲ್ ಯಾವುದು ಇಲ್ಲದೇ ಇದ್ದರೆ, ನೀವು ಆ ನಂದಿಯನ್ನು ವಿಸಿಟ್ ಮಾಡೋ ಥರ ಇಲ್ಲ ಅಂತಂದರೆ, ಪಕ್ಕದಲ್ಲಿ ಕೂತ್ಕೊಳ್ಳೋ ಥರ ಇಲ್ಲ, ಅಥವಾ ಪಕ್ಕದಲ್ಲಿ ಕಿವಿ ಹತ್ತಿರ ನಿಮ್ಮ ಬಾಯಿ ಬರುವಷ್ಟು ಹತ್ತಿರದಲ್ಲಿ ಇಲ್ಲದೇ ಇದ್ದರೆ, ನಂದಿಯನ್ನು ನೋಡ್ತಾ ನೀವು ಒಂದು ಸಂಕಲ್ಪವನ್ನು ಮಾಡ್ಕೋಬೋದು ಅಂತ ಹೇಳ್ತಾರೆ. ಅದೇನು ಅಂತಂದರೆ, ನಿಮಗೆ ಏನಾಗುತ್ತೆ, 1 ವರ್ಷದಲ್ಲಿ ಏನು ನಡಿಬೇಕು, ಅಥವಾ 2.5 ವರ್ಷದಲ್ಲಿ, ನೆಕ್ಸ್ಟ್ ಪಂಚಮ ಶನಿ 2.5 ವರ್ಷ ಇರುತ್ತೆ. ಆ ಟೈಮಲ್ಲಿ ಯಾವ ಅಂಶಗಳಿಂದ ನಿಮಗೆ ಮುಕ್ತಿ ಬೇಕು, ಯಾವ ಅಂಶಗಳನ್ನು ನೀವು ಅಚೀವ್ ಮಾಡಬೇಕು ಅಂತ ಇಷ್ಟಪಡ್ತೀರಿ, ಅದನ್ನು ನೀವು ಪ್ರೇ ಮಾಡಬೇಕು ಅಂತ ಹೇಳ್ತಾರೆ. ನಂದಿ ಕಿವಿಯಲ್ಲಿ ಉಸಿರಬೇಕು. ಸಣ್ಣದಾಗಿ ಕಿವಿಯಲ್ಲಿ ಹೇಳುವಾಗ ಬೇರೆಯವರಿಗೆ ಅದು ಗೊತ್ತಾಗಬೇಕು ಅಂತಲ್ಲ, ನೀವಷ್ಟೇ ಹೇಳಿಕೊಳ್ಳುವಂತಹ ಒಂದು ವಿಚಾರ. ಸೊ ಅದು ನಿಮ್ಮ ಮತ್ತು ದೇವರ ನಡುವಿನ ಒಂದು ಕಮ್ಯುನಿಕೇಷನ್, ಭಕ್ತ ಆ್ಯಂಡ್ ಭಗವಾನ್. ಸೊ ಆ ವಿಷಯವನ್ನು ನೀವು ಅಂದ್ಕೋಬೇಕು. ಶಿವರಾತ್ರಿಯ ಯಾವ ಪಾಸಿಟಿವ್ ವಿಚಾರಗಳು ನಡಿಬೇಕು ಅಂತ ನೀವು ಅಂದ್ಕೋತೀರೋ ಅದನ್ನು ನೀವು ವಿಶ್ ಮಾಡ್ಕೊಳ್ಳಿ. ಒಂದು ವಿಶ್ ಲಿಸ್ಟ್ ಅಂತ ತಯಾರಿ ಮಾಡಿ ಅದನ್ನು ದೇವ್ರ ಹತ್ರ ಕೇಳ್ಕೋಬಹುದು. ಇದು ನಡೀಲಿ, ಇದು ನಡೀಲಿ, ಇದು ನಡಿಬೇಕು, ಇದು ಹೀಗಾಗಲಿ. ಅದಕ್ಕೆ ನೀವು ಮೆಡಿಟೇಟ್ ಮಾಡಬೇಕಾಗಿರೋದು ದೇವರನ್ನಲ್ಲ, ಸಾಕ್ಷಾತ್ ನಂದೀಶ್ವರ ನಿಮ್ಮ ಸಿಂಬಲ್ ಆಗಿರುತ್ತೆ. ಅದು ಶಿವ ಸಂಕಲ್ಪದ ಈ ವಿಡಿಯೋದ ಕೋಟೆ ಕೂಡ ಅದೇ ಆಗಿದೆ. ಸೊ ನಂದೀಶ್ವರನ ಮತ್ತೆ ನೆನಪು ಮಾಡಿಕೊಳ್ಳಿ. ಸಾಧ್ಯ ಆದರೆ ನಂದೀಶ್ವರನ ದರ್ಶನ ಪಡೆಯಿರಿ, ತುಂಬ ಒಳ್ಳೆಯದು. ಬೆಂಗಳೂರಿನ ಜನ ಅಂತಂದರೆ ನೀವು ಓಲ್ಡ್ ಟೆಂಪಲನ್ನು ವಿಸಿಟ್ ಮಾಡ್ಬೋದು, ಅಥವಾ ಯಾವುದೇ ಶಿವನ ದೇವಸ್ಥಾನದಲ್ಲಿ ಇರುತ್ತೆ, ಅದನ್ನು ಒಂದು ಸಲ ದರ್ಶನ ಮಾಡಿಕೊಂಡು ಬರಬಹುದು. ಈ ನಂದಿ ಪ್ರೇಯರ್ ನಿಮಗೆ ಎಷ್ಟು ಮಟ್ಟಿಗೆ ಸಹಾಯ ಮಾಡ್ಬೋದು ಅಂದರೆ, ನಿಮ್ಮನ್ನು ಪಾಸಿಟಿವ್ ಆಗಿಡುತ್ತೆ. ಅಂದರೆ ಶಕ್ತಿ, ಆತ್ಮವಿಶ್ವಾಸ, ಶ್ರದ್ಧೆ, ಒಂಥರ ಮುಕ್ತ ಭಕ್ತಿ ಅಂದರೆ ನಂದೀಶ್ವರ ಅಂತಲೇ ಹೇಳ್ಬೋದು. ಶಿವಪುರಾಣದಲ್ಲೂ ಕೂಡ ನಂದಿಯನ್ನು ಅದೇ ಥರ ಬಿಂಬಿಸ್ತಾರೆ. ಒಂಥರ ಅಷ್ಟು ದೃಢವಾಗಿರುವ ದೇವರು, ಅಚಲವಾದ, ಹಾಗೆಯೇ ಸ್ಟ್ರೆಂತ್ ಕೂಡ ಇದೆ. ಬಲ, ಗಾಂಭೀರ್ಯ, ಧೈರ್ಯ, ಸಾಹಸ, ಸಾಧನೆ, ಇದು ಯಾವುದಕ್ಕೂ ಕಮ್ಮಿ ಇಲ್ಲ ನಂದಿ ಅಂದರೆ. ಇದನ್ನೆಲ್ಲ ಕೊಡುವಂತಹ ಒಂದು ಶಕ್ತಿ ಕೂಡ ನಂದೀಶ್ವರನಲ್ಲಿ ಇರುತ್ತೆ. ನಂದೀಶ್ವರ ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ತಗೊಂಡು ಹೋಗಲಿ ಅಂತ ನಮ್ಮದು ಕೂಡ ಒಂದು ವಿಶ್ ನಿಮ್ಮ ಜೊತೆ ಇದೆ. ಪಂಚಮ ಶನಿಯನ್ನು ನಿಲ್ಲಿಸಬೇಕಿದ್ರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ವಿಚಾರಗಳು ಸ್ನೇಹಿತರೆ. ನೀವು ಮಾಡಬೇಕಾಗುತ್ತೆ ಒಂದು ಇಂಪಾರ್ಟೆಂಟ್ ಕೆಲಸವನ್ನು. ಅದೇನು ಅಂತಂದರೆ, ಪಾಸಿಟಿವ್ ವಿಚಾರಗಳನ್ನು ಮತ್ತೆ ಮನಸ್ಸಲ್ಲಿ ತಂದುಕೊಳ್ಳುವುದು. ಅಂದರೆ ಯಾವುದು ಒಳ್ಳೆಯ ವಿಚಾರ ಇದೆ ಅಥವಾ ಒಳ್ಳೆಯ ಆ್ಯಂಗಲ್ ಇದೆ, ಆ ವಿಚಾರದಲ್ಲಿ ನಿಮಗೇನೋ ಒಂದು ಲರ್ನಿಂಗ್ ಇರಬಹುದು, ಬಂದಿರುವ ಕಷ್ಟ ಅಂದರೆ ಬಂದಿರುವ ಸವಾಲುಗಳಿಗೆ ಯಾವುದೋ ಒಂದು ಕಲಿಕೆ ಕೂಡ ಆಗಿರಬಹುದು. ಅದರಲ್ಲಿ ಒಳ್ಳೆಯ ಅಂಶ ಏನು ಅಂತ ಅನ್ನೋದನ್ನು ಗುರುತಿಸಿಕೊಳ್ಳುವುದಕ್ಕೆ ನೀವು ಟ್ರೈ ಮಾಡ್ತಾ ಇರಬೇಕು. ಕೆಟ್ಟ ವಿಚಾರಗಳು ಪದೇ ಬರ್ತವೆ ಅಂತಂದರೆ ಸಾಧ್ಯವಾದಷ್ಟು ಅವುಗಳನ್ನು ಇಗ್ನೋರ್ ಮಾಡ್ತಾ ಇರಬೇಕು. ಸಾಧ್ಯವಾದಷ್ಟು ಅದರಲ್ಲಿ ಒಳ್ಳೆಯ ಅಂಶಗಳು ಯಾವುದಿದ್ದಾವೆ ಅದನ್ನು ನೋಡೋದಕ್ಕೆ ನಿಮ್ಮ ಪ್ರಯತ್ನ ಇರಬೇಕು. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಈ ನಂದಿ ಹತ್ರ ನೀವು ಪ್ರಾರ್ಥನೆ ಮಾಡಬೇಕು ಅಂತಂದರೆ, ನಾವು ನಮ್ಮ ಒಳಿತಿಗಾಗಿ ಪ್ರಾರ್ಥನೆ ಮಾಡೇ ಮಾಡ್ತೀವಿ, ಏನಾದರೂ ಕೇಳ್ಕೊತೀವಿ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಮುಂಬರುವ ಒಂದು ಸಮಯದ ಮಟ್ಟಿಗೆ ಬೇರೆಯವರ ಒಳಿತಿಗಾಗಿ ಕೂಡ ಒಂದು ಚೂರು ಪಾರಾದರೂ ಪ್ರಾರ್ಥನೆ ಮಾಡೋದು. ಸೊ ನಿಮಗೆ ಒಂದು ಕೋಡ್ವಲ್ ಅಂತ ನಾವಿಲ್ಲಿ ಹೇಳೋದಾದರೆ, ಸರ್ವೇ ಸಂತು ಸುಖಿನಃ,
ಸರ್ವೇ ಸಂತು ಸುಖಿನಃ ಅಂದರೆ ಎಲ್ಲರೂ ಚೆನ್ನಾಗಿರಲಿ, ಅದು ನಿಮಗೆ ನಾವು ಹೇಳುವಂಥ ಒಂದು ಕೋಡ್ ವರ್ಡ್ ಮುಂಬರುವ ಪೀಳಿಗೆಗೆ. ಯಾಕೆಂದರೆ ನಮ್ಮ ಬಗ್ಗೆ ನಾವು ಪ್ರಾರ್ಥನೆಯನ್ನು ಮಾಡೇ ಮಾಡ್ತೀವಿ, ಅಷ್ಟೋ ಇಷ್ಟೋ ಬೇರೆಯವರ ಬಗ್ಗೆ ಕೂಡ ಪ್ರಾರ್ಥನೆ ಮಾಡೋದಕ್ಕೆ, ಒಳ್ಳೆಯ ವಿಚಾರಗಳು ನಡೆಯೋದಕ್ಕೆ ಪೂರಕ ಆಗುತ್ತೆ. ಸಾಧ್ಯ ಇದೆ ಅಂತಾದರೆ ಬೇರೆಯವರಿಗೆ ಸಹಾಯ ಮಾಡೋದಕ್ಕೆ ಟ್ರೈ ಮಾಡೋಣ, ಎಷ್ಟಾಗುತ್ತೋ ಅಷ್ಟು. ಅದು ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ ಈ ಪೀರಿಯಡನ್ನು ನೀವು ದಾಟೋದಕ್ಕೆ. ಹಾಗೆಯೇ ಒಂದಷ್ಟು ಜನ ಲೈಫ್ ಸಪೋರ್ಟ್ ಮೇಲೆ ನಿಂತಿರ್ತಾರೆ, ಅಂದರೆ ಇನ್ನೇನೂ ಇಲ್ಲ, ಜೀವನ ಮುಗ್ದೇ ಹೋಯಿತು ಅಂತ ಕೊರಗ್ತಾ ಇರ್ತಾರೆ. ಆ ಥರದ ವ್ಯಕ್ತಿಗಳು ಯಾರಾದರೂ ನಿಮ್ಮ ಸ್ನೇಹಿತರಲ್ಲಿ ಅಥವಾ ಪರಿಚಿತರಲ್ಲಿ ಇದ್ದರೆ ಅವರನ್ನು ವಿಸಿಟ್ ಮಾಡಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಹಾಯ ಮಾಡಿ. ಇದು ಕೂಡ ನಿಮಗೆ ಮುಂಬರುವ ದಿನಗಳಲ್ಲಿ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೀವು ಗಮನಿಸಬೇಕಾಗಿರುವುದು ಅಂದರೆ ಆರೋಗ್ಯದ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ವಹಿಸಬೇಕು. ಅಷ್ಟಮ ಸ್ಥಾನದಲ್ಲೂ ಒಂದು ಗ್ರಹ ಇದೆ, ಪಂಚಮ ಸ್ಥಾನದಲ್ಲಿ ಶನಿ ಗ್ರಹ ಇದೆ. ಸೊ ಇದೆರಡೂ ವಿಚಾರಗಳು ಬಹಳ ವೈರುಧ್ಯಗಳನ್ನು ಆರೋಗ್ಯದಲ್ಲಿ ಕ್ರಿಯೇಟ್ ಮಾಡುವ ಚಾನ್ಸಸ್ ಇರುತ್ತೆ. ಮ್ಯಾಕ್ಸಿಮಮ್ ಕೇರ್ ನಿಮ್ಮ ಆರೋಗ್ಯದಲ್ಲಿ ತಗೋಬೇಕು. ಹಾಗೆಯೇ ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಅಂತಂದರೆ ನಿಮ್ಮ ಮಾನಸಿಕ ಆರೋಗ್ಯದ ಖುಷಿ ಅಥವಾ ಆರೋಗ್ಯ ಚೆನ್ನಾಗಿರೋದಕ್ಕಾಗಿ ಆರ್ಗ್ಯುಮೆಂಟ್ಗಳನ್ನು ಮಾಡೋಕ್ಕೆ ಹೋಗಬೇಡಿ. ಯಾರ ಹತ್ರನೂ ಅಷ್ಟೇ ತರ್ಕ, ವಾದ, ವಿವಾದ, ಯಾಜ್ಯ ಅಂತ ಬೇಡವೇ ಬೇಡ. ಸಾಧ್ಯವಾದಷ್ಟು ಸಂಧಾನ ಮಾಡೋದಕ್ಕೆ ಇಂಪಾರ್ಟೆನ್ಸನ್ನು ಕೊಡಿ. ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು. ಅಂದರೆ ಒಪ್ಪಂದ, ಸಂಧಾನ, ರಾಜಿ, ಮಾತುಕತೆ, ಪರಸ್ಪರ ಮಾತುಕತೆ, ಈ ತರಹದ ಶಬ್ದಗಳನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳುತ್ತಾ ಇರಬೇಕು. ಆರ್ಗ್ಯುಮೆಂಟ್ಗಳು ಬಹಳ ವಿಧ್ವಂಸ, ಅಂದರೆ ಆರ್ಗ್ಯುಮೆಂಟ್ಗಳು ಬಹಳಷ್ಟು ಡಿಸ್ಟ್ರಾಕ್ಷನ್ಗಳನ್ನು ಉಂಟು ಮಾಡುವ ಸಾಧ್ಯತೆ ಇರುತ್ತೆ ನಿಮ್ಮ ಲೈಫಲ್ಲಿ. ವಿಶೇಷವಾಗಿ ಮಕ್ಕಳ ಜೊತೆ ಹುಷಾರಾಗಿರಬೇಕು. ನಿಮ್ಮ ಮಕ್ಕಳ ಜೊತೆ ವ್ಯವಹರಿಸುವಾಗ ಮಕ್ಕಳಿಗೆ, ಅಂದರೆ ವಯಸ್ಸಿಗೆ ಬಂದ ಮಕ್ಕಳು ಇರ್ಬೋದು ಅಥವಾ ಚಿಕ್ಕ ಪುಟ್ಟ ಮಕ್ಕಳು ಇರ್ಬೋದು, ಯಾರೇ ಇರ್ಬೋದು, ಯಾವಾಗಲೂ ಅಷ್ಟೇ ದಂಡ ಪ್ರಯೋಗಕ್ಕಿಂತ ಅಲ್ಲೂ ನೆನಪಿಟ್ಕೊಳ್ಳಿ, ದಂಡ ಪ್ರಯೋಗ ಅಂದರೆ ಹೊಡೆಯೋದು, ಬಡಿಯೋದು, ಏನನ್ನಾದರೂ ಕೊಡೋದಿಲ್ಲ ಅಂತ ಹೇಳೋದು, ಅದಕ್ಕಿಂತಲೂ ಏನೋ ಒಂದು ಆಸೆ ತೋರಿಸಬೇಕು. ಅಂದರೆ ಚಾಕ್ಲೇಟ್ ಕೊಡ್ತೀನಿ ಅಂತ, ಅಥವಾ ಎಲ್ಲಿಗೋ ಕರ್ಕೊಂಡು ಹೋಗ್ತೀನಿ ಅಂತ, ಅಥವಾ ಏನನ್ನಾದರೂ ಒಂದು ಅವರಿಗೆ ಇಂಪಾರ್ಟೆಂಟ್ ಆದ ವಸ್ತುವನ್ನು ಕೊಡ್ತೀನಿ ಅಂತ ಹೇಳಿ ತಿದ್ದಿ ತೀಡಿ ಬುದ್ಧಿ ಕಲಿಸೋ ಪ್ರಯತ್ನ ಪಡೋದು ಒಳ್ಳೆಯ ಮಾರ್ಗ ಆಗಿರುತ್ತೆ. ಹಾಗೆಯೇ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ, ಎಲ್ಲೋ ಒಂದು ಕಡೆ ದುಡುಕಿ ಬಿಡ್ತೀವಿ ನಾವು, ಆ್ಯಕ್ಷನ್ಗೆ ತಕ್ಷಣ ರಿಯಾಕ್ಟ್ ಮಾಡಿಬಿಡ್ತೀವಿ. ಏನೋ ಒಂದು ಆಯಿತು ಅಂದ ತಕ್ಷಣ ಇನ್ನೊಂದೇನೋ ಮಾಡೋದನ್ನು ಬಿಟ್ಟು ಈ ರಿಯಾಕ್ಷನ್ ಟೈಮ್ ಅನ್ನೋದನ್ನು ನಾವು ಜಾಸ್ತಿ ಮಾಡ್ಕೋಬೇಕು. ಅಂದರೆ ತಕ್ಷಣ ಯಾವುದಕ್ಕೂ ರಿಯಾಕ್ಷನ್ ಕೊಡೋದಕ್ಕೆ ಹೋಗಬಾರ್ದು. ಇದನ್ನು ಕರಿತೀವಿ ಇಂಪಲ್ಸಿವ್ ರಿಯಾಕ್ಟ್. ಇದನ್ನು ನಾವು ಹೇಳ್ತೀವಿ ಇಂಪಾರ್ಟೆಂಟ್ ಅಂತ. ಏನಾದರೂ ಮೇಲಿಂದ ಬೀಳುತ್ತೆ ಅಂತಂದರೆ ನಾವು ತಕ್ಷಣ ಅದನ್ನು ಕ್ಯಾಚ್ ಮಾಡೋದಕ್ಕೆ ಹೋಗ್ತೀವಿ. ಸೊ ಬೀಳೋದು ಆ್ಯಪಲ್ ಆಗಿದ್ದರೆ ಪರವಾಗಿಲ್ಲ, ಅಥವಾ ಬೇರೆ ಏನಾದರೂ ಉಪಯುಕ್ತ ವಸ್ತು ಆಗಿದ್ದರೆ ಪರವಾಗಿಲ್ಲ. ಆದರೆ ಅದು ಕೆಂಡದ ಉಂಡೆನೂ ಆಗಿರ್ಬೋದು, ಅಥವಾ ಬೆಂಕಿನೇ ಆಗಿರ್ಬೋದು, ಅಥವಾ ಆ್ಯಸಿಡ್, ಇನ್ನೇನೋ ಕೈ ಸುಡುವ ಆಬ್ಜೆಕ್ಟ್ ಆಗಿರ್ಬೋದು. ಆ ಥರ ಆಗಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ತಕ್ಷಣ ನೀವು ಕೈ ಒಡ್ಡೋದಕ್ಕೆ ಹೋಗಬಾರ್ದು. ಯಾವುದೋ ಒಂದು ಬೀಳುತ್ತೆ ಅಂದಾಗ ಆ ವಸ್ತು ಯಾವುದು ಒಂದು ಥಾಟ್ ಇರಬೇಕು ನಿಮ್ಮ ಮನಸ್ಸಲ್ಲಿ, ಆಗ ಮಾತ್ರ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ಅದು ಯಾವುದು ಅಂತ ನೋಡಿಕೊಂಡೇ ನೀವು ಕ್ಯಾಚ್ ಮಾಡೋದಕ್ಕೆ ಹೋಗಬೇಕು. ತಕ್ಷಣ ಕ್ಯಾಚ್ ಮಾಡೋದಕ್ಕೆ ಹೋಗಿಬಿಟ್ರೆ ಡೈರೆಕ್ಟಾಗಿ ಅದೇನೋ ಬೇರೆದು ಅಂತ ಅಂದ್ಕೊಂಡ್ರೆ ನೀವು ಕೈ ಸುಟ್ಟುಕೊಳ್ಳುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದನ್ನು ನೆನಪಿಟ್ಕೊಳ್ಳಿ. ಇಂಪಲ್ಸಿವ್ ಬಿಹೇವಿಯರನ್ನು ಅವಾಯ್ಡ್ ಮಾಡಿ. ಇಂಪಲ್ಸಿವ್ ಬಿಹೇವಿಯರ್ ಥರನೇ ಅವಾಯ್ಡ್ ಮಾಡಲೇಬೇಕಾಗಿರೋದು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ. ಅದೇನಪ್ಪ ಅಂತಂದರೆ ಸ್ನೇಹಿತರೆ, ಥಾಟ್ಸ್, ಆಲೋಚನೆಗಳು ಬೇಕೇ ಬೇಕು. ಆಲೋಚನೆ ಇಲ್ಲದೆ ಇರೋ ವ್ಯಕ್ತಿ ಬಹಳ ವೀಕ್ ಅಂತ ಹೇಳ್ತೇವೆ. ಮೆಂಟಲಿ ಸಿಕ್ಕಾಪಟ್ಟೆ ವೀಕ್ ಆಗಿರೋ ವ್ಯಕ್ತಿ ಥಾಟ್ಸ್ ಇಲ್ಲ ಅಂದರೆ ಆಲೋಚನೆ ಇಲ್ಲದ ಹಾಗೆ ಬದುಕುತ್ತಾನೆ, ಪ್ರಾಣಿ ಥರ ಅಂತ ಕರಿತೀವಿ. ಬಟ್ ಎಲ್ಲೋ ಒಂದು ಕಡೆ ನಾವು ಕೂಡ ಪ್ರಾಣಿಗಳೇ, ಅಂದರೆ ಮನುಷ್ಯ ಕೂಡ ಒಂದು ಪ್ರಾಣಿಯೇ. ಅತಿಯಾದ ಆಲೋಚನೆ ವಿನಾಶಕಾರಿ. ಅಂದರೆ ಇದೇ ಬಹಳ ಸಂಘರ್ಷವನ್ನು ನಿಮ್ಮ ಮನಸ್ಸಲ್ಲಿ
ತರುತ್ತೆ, ಗೊಂದಲಗಳನ್ನು ಉಂಟು ಮಾಡುತ್ತೆ. ಹಾಗೆಯೇ ಪದೇ ಪದೇ ನೆಗೆಟಿವ್ ಆಗಿ ಹೋಗೋ ಥರ ಮಾಡುತ್ತೆ. ಆಶಾಭಾವನೆ ಮೂಡೋದಿಲ್ಲ. ಒಂದು ಸಣ್ಣ ವಿಷಯವನ್ನು ದುರ್ಬಿನ್ನಾಗಿ ನೋಡ್ತಾ ಹೋದರೆ ಅಥವಾ ಇನ್ನೂ ಸಣ್ಣ ಮೈಕ್ರೋಸ್ಕೋಪಿಂದ ನೋಡ್ತಾ ಹೋದರೆ ಮತ್ತು ಅದರ ದೋಷಗಳು ನಿಮಗೆ ಕಾಣ್ತಾ ಹೋಗ್ತವೆ. ಆ ವಿಚಾರದಲ್ಲಿ ಹುಳುಕುಗಳೇ ಕಾಣ್ತಾ ಹೋಗ್ತವೆ. ಹಾಗಾಗಿ ಆಲೋಚನೆಗಳನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ಯಾವ ಥರ ಅಂತ ನೀವು ಕೇಳೋದಾದರೆ, ಆತ್ಮವಿಶ್ವಾಸ ಕೊಡೋ ವಿಚಾರ ಅಂದರೆ ಭರವಸೆ ಮೂಡಿಸುವಂತಹ ವಿಚಾರ ಏನಾದರೂ ಇದ್ದರೆ, ಅಂದರೆ ಮೋಟಿವೇಟ್ ಮಾಡೋ ವಿಚಾರ, ಖುಷಿ ಕೊಡುವಂತಹ ವಿಚಾರ, ಆ ಥರದ್ದಿದ್ದರೆ ಅದರ ಬಗ್ಗೆ ಆಲೋಚನೆ ಮಾಡೋದು ಯೋಗ್ಯವಾಗಿರುತ್ತೆ. ಬಟ್ ಆ ವಿಷಯದಲ್ಲೇ ತುಂಬ ಬೇಜಾರಿದೆ, ಹುಳುಕಿದೆ, ನಿಮಗೇನು ಸಕ್ಸಸ್ ಅನ್ನೋದನ್ನು ಕೂಡ ಕಾಣೋದಕ್ಕೆ ಆಗ್ತಾ ಇಲ್ಲ, ಆ ಯೋಚನೆ ಕೂಡ ಒಂದು ಕ್ಷಣ ನಿಮಗೆ ನೆಮ್ಮದಿಯಿಂದ ಇರೋದಕ್ಕೆ ಬಿಡೋದಿಲ್ಲ ಅಂತಂದರೆ, ಅಂತಹ ಯೋಚನೆಯಿಂದ ನೀವು ಸಾಧ್ಯವಾದಷ್ಟು ದೂರ ಇರೋದು ಒಳ್ಳೆಯದಾಗುತ್ತೆ. ಅದಕ್ಕೆ ನೆನಪಿಟ್ಕೊಳ್ಳಿ, ಪಾಸಿಟಿವ್ ವಿಚಾರವನ್ನು ಹೆಚ್ಚು ಮನಸ್ಸಿಗೆ ಇಟ್ಕೊಳ್ಳಿ, ನೆಗೆಟಿವ್ ವಿಚಾರಗಳನ್ನು ಬಿಟ್ಬಿಡಿ. ಹಾಗೆ ಮಾಡಬೇಕು ಅಂದರೆ ನಿಮ್ಮ ಥಾಟ್ಸ್ ಮೇಲೆ ಕಂಟ್ರೋಲ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸೋದಕ್ಕೆ ಟ್ರೈ ಮಾಡಿ. ಆಯಿತು, ಬಹಳಷ್ಟು ಡೋಂಟ್ಸನ್ನೇ ಹೇಳ್ತಾರೆ, ಹೀಗೆ ಮಾಡಬೇಡಿ, ಹಾಗೆ ಮಾಡಬೇಡಿ, ಅದನ್ನು ಮಾಡಬೇಡಿ, ಇದನ್ನು ಮಾಡಬೇಡಿ ಅಂತ. ಯಾವುದು ಒಳ್ಳೆಯದನ್ನು ಮಾಡ್ಬೋದು ಅಂತ ಹೇಳಿ ಅಂತ ನೀವು ಕೇಳೋದಾದರೆ, ಒಂದು ವಿಷಯ ಇದೆ, ಪ್ಲೇಸಸ್ ಆಫ್ ವರ್ಷಿಪ್. ಅಂದರೆ ನಮ್ಮ ನಂಬಿಕೆಯ ಜಾಗದಲ್ಲಿ, ನಮ್ಮ ನಂಬಿಕೆ ಇರುವಂತಹ ಜಾಗ, ಯಾವುದೋ ಒಂದು ಟೆಂಪಲ್ ಇರ್ಬೋದು, ಯಾವುದೋ ಒಂದು ದೇವರಿರ್ಬೋದು, ಕೃಷ್ಣ ದೇವರಿರ್ಬೋದು, ಕುಲದೇವರಿರ್ಬೋದು, ಗ್ರಾಮ ದೇವರಿರ್ಬೋದು, ಅಥವಾ ಆ ಪವಿತ್ರ ಕ್ಷೇತ್ರಗಳು. ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ಕುಂಭಮೇಳ ನಡೆಯಿತು. ಈ ಥರದ ಇವೆಂಟ್ಗಳು ಅಂದರೆ ಧಾರ್ಮಿಕ ಕಾರ್ಯಕ್ರಮಗಳು, ಅವು ನಿಮಗೆ ಒಳ್ಳೆಯ ಪ್ರಯೋಜನಗಳನ್ನು ತಂದು ಕೊಡುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಂದರೆ ಪಂಚಮ ಶನಿ ಮತ್ತು ಅಷ್ಟಮದ ಗುರು ಇವೆರಡು ಕಾಂಬಿನೇಷನ್ ಕೂಡ ಹೀಗೆ ಆಗುತ್ತೆ. ಎರಡು ಧರ್ಮಕ್ಕೆ ಸಂಬಂಧಪಟ್ಟಂತಹ ಗ್ರಹಗಳು ಹೆಲ್ಪ್ಫುಲ್ ಆಗ್ತವೆ ನೀವು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಇಂಪಾರ್ಟೆನ್ಸನ್ನು ಲೈಫಲ್ಲಿ ಕೊಟ್ಟಾಗ. ಜನರು ನೆರೆಯುವಂತಹ ಜಾಗಗಳು, ಜನರು ಒಟ್ಟು ಸೇರುವಂತಹ ಜಾಗಗಳು, ಧಾರ್ಮಿಕ ವಿಚಾರಗಳು, ಇವೆಲ್ಲ ನಿಮಗೆ ಹೆಚ್ಚಿನ ಮಾರ್ಗದರ್ಶನ ಲೈಫಲ್ಲಿ ಮುಂದುವರಿಯುತ್ತೆ, ಕಾನ್ಫಿಡೆನ್ಸನ್ನು ತಂದುಕೊಡ್ತವೆ. ಎಲ್ಲ ಅಂಶಗಳು ನಿಮಗೆ ಹೆಲ್ಪ್ಫುಲ್ ಆಗುವುದು ಮುಂಬರುವ ದಿನಗಳಲ್ಲಿ ಅಂತ ಆಶಿಸ್ತಾ, ನಂದೀಶ್ವರನಲ್ಲಿ ಪ್ರಾರ್ಥಿಸ್ತಾ ವಿಡಿಯೋನ